ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಟಿವಿ ನ್ಯೂಸ್ಗೆ ಸ್ವಾಗತ. ಗೋಕಾಕ್ ನಗರದಲ್ಲಿ ಕಾನೂನು ಅರಿವು ಶಿಬಿರ, ಮಹಿಳೆಯರಿಗೆ ಹಾಗೂ ಸಾರ್ವಜನಿಕರಿಗೆ ಕಾನೂನು ಸಾಕ್ಷರತಾ ಶಿಬಿರದ ಮೂಲಕ ಜೈ ಜವಾನ್ ಜೈ ಕಿಸಾನ್ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಗೋಕಾಕ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರು ಮತ್ತು ಗೋಕಾಕ್ ತಾಲೂಕಿನ ಕಾನೂನು ನೆರವು ಸಮಿತಿಯ ಅಧ್ಯಕ್ಷರಾದ ಶ್ರೀ ಉಮೇಶ್ ಎಸ್ ಅಸ್ತೂರೆ ಅವರು ಹೇಳಿದ್ದಾರೆ. ಅವರು ಗೋಕಾಕ್ ನಗರದಲ್ಲಿ ಜೈ ಜವಾನ್ ಜೈ ಕಿಸಾನ್ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘ, ನವಾವೂರ್ ಕಣ್ಗಾಂವ್ ಆಶಾ ಕಿರಣ ಸೇವಾ ಸಂಸ್ಥೆ ಗೋಕಾಕ್, ಕಾನೂನು ನೆರವು ಸಮಿತಿ ಗೋಕಾಕ್, ನ್ಯಾಯವಾದಿಗಳ ಸಂಘ ಗೋಕಾಕ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಗೋಕಾಕ್ ನಗರಸಭೆಯ ಸಮುದಾಯ ಭವನದಲ್ಲಿ ಮಹಿಳೆಯರಿಗೆ ಕಾನೂನು ಅರಿವು ಮೂಡಿಸುವ ಕಾರ್ಯಾಗಾರ ಮೇ 2025-26ರಂದು ಕಾನೂನು ಸಾಕ್ಷರತೆ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಹಸಿರೇ ಉಸಿರು, ಕಾಡು ಬೆಳೆಸಿ ನಾಡು ಉಳಿಸಿ, ಪೇಡ್ ಲಗಾವೋ ಧರ್ತಿ ಬಚಾವೋ. ಮುಂದಿನ ಜೀವಮಾನದ ನಮ್ಮ ಪೀಳಿಗೆ ಏನಾದರೂ ನಾವು ಕೊಡುಗೆ ಕೊಡಬೇಕನ್ಸಿದ್ರೆ ಅದು ಮರ ಹಚ್ಚುವ ಕೆಲಸ ಆಗಬೇಕಂತ, ಆಸ್ತಿ ಮಾಡುವಂಥ ಕೆಲಸ ಅಲ್ಲ, ಮರ ಹಚ್ಚುವಂಥ ಕೆಲಸ ಮಾತ್ರ ನಮ್ಮ ಪೀಳಿಗೆ ಬದುಕಲಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ಮಾತಿನ ಮೂಲಕ ನಿಂದಿಸುವುದನ್ನು ಮಾಡಿ ಹಿಂಸೆ ಮಾಡಿದ್ದಲ್ಲಿ ಅಂತಹರ ವಿರುದ್ಧವೂ ಸಹ ನಾವು ನ್ಯಾಯಾಲಯದಲ್ಲಿ ಒಂದು ದೂರನ್ನು ಸಲ್ಲಿಸಿ ರಕ್ಷಣೆಯನ್ನು ಪಡ್ಕೋಬೋದು ಮತ್ತು ಅದರಲ್ಲಿಯೂ ಸಹ ಅವಳು ಜೀವನಾಂಶಕ್ಕಾಗಿ ದುಡ್ಡನ್ನು ಪಡ್ಕೋಬೋದು. ಇದಲ್ಲದೆ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಸಹ ಅವಳಿಗೆ ಉಚಿತವಾದ ಕಾನೂನಿನ ಅರಿವು ಮತ್ತು ನೆರವನ್ನು ಕೊಡ್ತೀವಿ. ರೈತರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ನಿಜವಾಗ್ಲೂ ಒಂದೆರಡು ತಿಂಗಳಿಂದ ಹೇಳ್ತಿದ್ದೀನಿ, ನಾನು ಅದು ಶೇರ್ ಮಾಡ್ಕೋಬೇಕಾದ್ರೆ ಜವಾನ್ ಅಂದರೆ ಸೈನಿಕರ ಬಗ್ಗೆ ನಾವೆಲ್ಲ ಟಿವಿಯಾಗ ನೋಡ್ತೀವಿ, ನಮ್ಗೆ ಗಡಿ ಕಾಯ್ತಾರೆ ಎಲ್ಲ ಓಕೆ. ಬಟ್ ರೈತರಿಗೆ ಸಂಬಂಧಪಟ್ಟಂತೆ ನಮಗಷ್ಟು ಅನುಭವ ಇಲ್ಲ, ಎಷ್ಟು ಹೊಲದಾಗ ಹೋಗಿ ಕೆಲಸ ಮಾಡ್ತಾರಲ್ಲ, ಎಷ್ಟು ಕೆಲಸ ಇರ್ತದೆ ನಮ್ಗಷ್ಟು ಗೊತ್ತಿಲ್ಲ. ಬಟ್ ರೀಸೆಂಟ್ಲಿ ಒಂದೆಷ್ಟು ಸಂತೆ ಹೊಲಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಮಾಡಿದ ಕೆಲಸ ನೋಡಿದಾಗ ನಾವಿಷ್ಟು ಆರಾಮಾಗಿ ಗಂಟುಮುಟ್ಟಾಗಿ ಊಟ ಮಾಡಿ ತಿಂದಿರ್ತೀವಿ ಅಂತಂದ್ರೆ ರೈತರು ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರ ಶ್ರಮ ಎಷ್ಟಿರ್ತದೆ ಅಂತ ಹೇಳಿ. ಸೊ ಅವ್ರಿಗೂ ಕೂಡ ಅನೇಕ ಕಾನೂನುಗಳಲ್ಲ, ಕಾನೂನಿಗಿಂತ ಹೆಚ್ಚಾಗಿ ನನ್ನ ಒಂದು ಮನವಿ ಹೊಸ ಹೊಸ ಟೆಕ್ನಾಲಜಿ ಏನು ಬರ್ಲಿಕ್ಕತ್ತಾವ ಅವನ್ನೆಲ್ಲ ನಾವು ಅಳವಡಿಸಿಕೊಂಡು ನಮ್ಮ ಕೃಷಿಯನ್ನ ಮಾಡಿದ್ರಿಂದ ಇನ್ನೂ ನಾವು ಹೆಚ್ಚಿನ ಮಟ್ಟಿಗೆ. ಕಾರ್ಯಕ್ರಮದ ನ್ಯಾಯಾಧೀಶರಾದ ಮಾನ್ಯ ಶ್ರೀಮತಿ ಚೈತ್ರಾ ಕುಲಕರ್ಣಿ ಅವರು ಮಹಿಳೆಯರ ಸಹಾಯಕ್ಕೆ ಇರುವ ಕಾನೂನುಗಳ ಕುರಿತು ಮಾತನಾಡಿದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಸುಭಾಸ್ ಗೌಡ ಬಿ ಬಿರಾದಾರ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಸ್ಜಿ ಕುಡುವಕ್ಕಲಿಗ ಮತ್ತು ಜೈ ಜವಾನ್ ಜೈ ಕಿಸಾನ್ ಕೃಷಿ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಈಶ್ವರ್ ದೊಡ್ಡಪ್ಪ ಬಾಗೋಜಿ ಅವರು ಕಾನೂನು ನೆರವು ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಸಭೆಗೆ ವಿವರ ನೀಡಿದರು. ಸಂಘಟನೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಮಾಧವಿ ಪಾಟೀಲ್ ವಂದನಾರ್ಪಣೆ ಮಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಮಲ್ಲಪ್ಪ ಸಿಗಿಹಳ್ಳಿ ಶಿಕ್ಷಕರು ನಡೆಸಿದರು. ಪಶುವೈದ್ಯ ಇಲಾಖೆಯ ಬಿಎಫ್ ಪಾಟೀಲ್ ಹಾಗೂ ನ್ಯಾಯವಾದಿಗಳು ಮತ್ತು ಮಹಿಳೆಯರು ಹಾಗೂ ನಾಗರಿಕರು ಭಾಗವಹಿಸಿದರು. ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.